ಇವತ್ತು ನಮ್ಮ ಜಿಲ್ಲೆಯ ಸ್ವಲ್ಪ ದಯಮಾಡಿ ಎಲ್ಲ ಶಾಂತಿಯಿಂದ ಕೂರಬೇಕಾಗುತ್ತೆ. ಇವತ್ತು ನಮ್ಮ ಭಾಗ್ಯ. ಇವತ್ತು ರಾಜ್ಯದ ನಮ್ಮ ರೈತ ಮುಖಂಡರ ಆದಂಥ ಯಡಿಯೂರಪ್ಪನವರ ಸುಪುತ್ರರಾದಂಥ ವಿಜಯಣ್ಣರು ಇವತ್ತು ಬಂದಿರೋದು ಒಳನರಸೀಪುರ ಕ್ಷೇತ್ರದ ಜನತೆಗೆ ಇವತ್ತು ಒಂದು ಭಾಗ್ಯ ಅಂತ ಹೇಳಬೇಕಾದ ನಾವು. ನಮ್ಮ ತಾಲೂಕಿನ ಭಾಗ್ಯ ಇವತ್ತು ವಿಜಯಣ್ಣರು ಬಂದಿದ್ದಾರೆ. ಅವರು ಇವತ್ತು ರಾಜ್ಯದ ಸುಮಾರು 28 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವಂತ ಒಂದು ಶಕ್ತಿಯ ಚಾಮುಂಡೇಶ್ವರಿ, ಲಕ್ಷ್ಮೀ ನರಸಿಂಹ, ರಂಗನಾಥ ಸ್ವಾಮಿ ಇವತ್ತು ಅರ್ಧರಳ್ಳಿ ಈಶ್ವರ ಕೊಡ್ಲಿ ಅಂತೇಳಿ ನಾನು ದೇವರನ್ನ ಮೊದಲನೇ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ಯಡಿಯೂರಪ್ಪನದೇ ಒಂದು ಶಕ್ತಿ, ದೇವೇಗೌಡರದೇ ಒಂದು ಶಕ್ತಿ, ವಿಜಯಣ್ಣರದೇ ಒಂದು ಶಕ್ತಿ, ಕುಮಾರಸ್ವಾಮಿ ಮತ್ತಿದ್ರ ಜೊತೆಗೆ ಇವತ್ತಿನ ನರೇಂದ್ರ ಮೋದಿಯವರ ಒಂದು ಶಕ್ತಿ, 5 ಶಕ್ತಿಗಳು ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಈ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಧೂಳಿಪಟ ಆಗಬೇಕಾಗುತ್ತೆ. ಯಾತಕ್ಕೋಸ್ಕರ ಅಂದ್ರೆ ಇವತ್ತು ಹೇಳ್ತಾ ಇದ್ರು, ಅಪಪ್ರಚಾರ ಮಾಡ್ತಾ ಇದ್ರು. ಒಂದು ನಮ್ಮ ರೈತರಿಗೆ ಹೇಳ್ತೀನಿ, ಇವತ್ತು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾರೆ. ಇವತ್ತು ರೈತರು ಕೊಳ್ಳುವಂತ ಸ್ಪ್ರಿಂಕ್ಲರ್ 30 ಪೈಪ್ಗಳಿದೆಯಲ್ಲ, ಕರೆ ಪೈಪು, ಅದು 5 ಜೆಟ್ಗೆ ಎಷ್ಟಿದೆ? 1450 ರೂಪಾಯಿ ಇರುವಂತ ಪಂಪ್ ಸೆಟ್ಟಿನ 5 ಪೈಪ್ ಬೆಲೆ ಇವತ್ತು 4500 ರೂಪಾಯಿ ಆಗಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, 3000 ರೂಪಾಯಿ ಜಾಸ್ತಿ ಆಗಿದ್ದ ಸೊಮ್ಮೆ. ಒಂದು ಉದಾಹರಣೆ ಕೊಡ್ತಾ ಇರೋದು ನಿಮ್ಗೆ. ಒಂದು ರೈತರು ಬಳಸುವಂತ ಬೆಳಿಗ್ಗೆ ಸಾಯಂಕಾಲ ಶುಂಠಿ ಇರ್ಬೋದು, ಜಮೀನಲ್ಲಿ ಅವ್ರ ಜಮೀನು ರಾಗಿ ಜೋಳ ಬೆಳೆಯೋಕ್ಕೆ ಕೊಡುವಂತ ಸರ್ಕಾರದ, ಅದು ಸ್ಟೇಟ್ ಲೆವೆಲ್ ಟೆಂಡರ್ ಮಾಡೋದಿತ್ತು. 1450 ರೂಪಾಯಿನ ಒಂದು ಸ್ಪ್ರಿಂಕ್ಲರ್ ಸೆಟ್ಗೆ 4500 ಮಾಡ್ತಾ ಇದ್ದಾರಲ್ಲ, ಇದು ನ್ಯಾಯನ ಸ್ವಾಮಿ? ಎಷ್ಟು ಪರ್ಸೆಂಟೇಜ್ ಆಯ್ತು ಹೇಳಿ? ನಿಮ್ಗೆ ಯಾವ ತಾಕತ್ತಿದೆ ಮಾತಾಡಕ್? ಯಾವ ನೈತಿಕತೆ ಇದೆ? ಮೋದಿಯವ್ರ ಬಗ್ಗೆ ಆಗಲಿ, ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ, ಬಿಜೆಪಿಯವ್ರ ಬಗ್ಗೆ ಆಗಲಿ, ನಿಮ್ಗೆ ಯಾವ ನೈತಿಕತೆ ಇದೆ? ಒಂದು TC, ಇವತ್ತು TC ಹಾಕಿಸ್ಬೇಕಾದ್ರೆ 2 ರಿಂದ 3 ಲಕ್ಷ ನೀವು ಕೊಡಬೇಕು. ಎಲ್ಲಿದೆ ಸ್ವಾಮಿ ಇವತ್ತು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಮೊನ್ನೆ 19 ಇಸ್ವಿಯಿಂದ 2019ರಿಂದ 20ವರೆಗೆ ಮುಖ್ಯಮಂತ್ರಿ ಆಗಿದ್ರು. ನನ್ನ ತಾಲೂಕಿನಲ್ಲೇ ಮಳೆ ಹಾನಿಯಿಂದ ಬಿದ್ದಂತ 2000 ಕುಟುಂಬಗಳಿಗೆ 5 ಲಕ್ಷದಂತೆ 100 ಕೋಟಿ ಹಣ ಕೊಡಿಸಿದ್ದು ಯಾರು? ಮನೆಗಳಿಗೆ, ಮಳೆಯಿಂದ ಬಿದ್ದಂತ ಮನೆಗಳಿಗೆ 2000 ಕೋಟಿ ಒಂದು ತಾಲೂಕಿನಲ್ಲಿ. ಇಡೀ ರಾಜ್ಯದಲ್ಲಿ ಎಷ್ಟಾಗಿದೆ ಹೇಳಿ ಸ್ವಾಮಿ? ಈ ಸರ್ಕಾರ ಬಂದ ಮೇಲೆ ಎಷ್ಟು ಮನೆ ಕೊಟ್ಟಿದ್ದಾರೆ? ಯಾವ್ದಾದ್ರು ಮಳೆ ಹೋಗಿದ್ ಕೊಟ್ಟವ್ರ ಅಥವಾ ರೈತರಿಗೆ ಬೆಳೆ ಪರಿಹಾರ ಕೊಟ್ಟವ್ರ? ಯಡಿಯೂರಪ್ಪನವ್ರ ಕಾಲದಲ್ಲಿ ಹೂ ಬೆಳೆಗಾರರು, ಒಂದ್ ಸ್ವಲ್ಪ ಆಮೇಲೆ ಮಾತಾಡೋಣ, ಹೂ ಬೆಳೆಗಾರರಿಗೆ, ರೈತರು ಬೆಳೆದಂತ ಬೆಳೆಗೆ ಕೂಡ್ಲೆ ಹಣ ಕೊಟ್ಟಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಯಡಿಯೂರಪ್ಪನ ಸರ್ಕಾರ ಅಂತ ಹೇಳ್ಬೇಕಾದ್ರು. ಅದು ಬಡವರ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಇವತ್ತು ಈ ರಾಜ್ಯದಲ್ಲಿ ದೇವೇಗೌಡರು, ಯಡಿಯೂರಪ್ಪನವರು, ಕುಮಾರಣ್ಣ, ವಿಜೇಂದ್ರವರು ಅಂತ ಹೇಳಬೇಕಾದ್ರು. ಮತ್ತೆ ಇವತ್ತು ಇದಲ್ಲದೆ ಮನೆ ಕೊಡುವಾಗ 5,000 ರೂಪಾಯಿ 5 ಲಕ್ಷ ಕೊಟ್ಟರು. ಅದ್ರ ಜೊತೆಗೆ ಮನೆ ಕಟ್ಟೋವರಿಗೆ 10 ತಿಂಗಳು 1 ಲಕ್ಷ ರೂಪಾಯಿ ಬಾಡಿಗೆ ಮನೆ ಇರಲಿ ಅಂತ ಕೊಟ್ಟಿದ್ದಾರೆ. ಅದು ಜ್ಞಾಪಕ ಇದೆ ಇವ್ರಿಗೆ? ಇಲ್ಲ, ಇವ್ರಿಗೆ ಏನಿದ್ರು 2,000 ರೂಪಾಯಿ ತಿಂಗಳಿಗೆ. ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ನಿಮ್ಮ ಹತ್ರ ಎಷ್ಟು ವಸೂಲು ಮಾಡ್ತಾ ಇದ್ದಾರೆ ಹೇಳಿ ಸ್ವಾಮಿ? ಕರೆಂಟ್ ರೇಟು ಎಷ್ಟು ಸಾರಿ ನಾನು ಯಡಿಯೂರಪ್ಪನವರು ಸರ್ಕಾರ ಇತ್ತು, ಕುಮಾರಣ್ಣಂದು, ಒಂದು ಬಿಡಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ವು ಹೇಳಿ? ಅವತ್ತು ಯಡಿಯೂರಪ್ಪನವರು ಕುಮಾರಣ್ಣರಿದ್ರು, ಸಮ್ಮಿಶ್ರ ಸರ್ಕಾರ.
5,000 ರೂಪಾಯಿಗೆ ಒಂದು ಟಿ ಸಿ, 25 KV ಇಂಡಿವಿಜುವಲ್ ಟಿ ಸಿ ಇವತ್ತಿದೆಯಾ ಸ್ವಾಮಿ? ಈ ಜಿಲ್ಲೆ ಒಳಗೆ 20,000 ಕುಟುಂಬ ಟಿ ಸಿ ದುಡ್ಡು ಕಟ್ಟಿದ್ದಾರೆ, ಇವತ್ತುವರೆಗಿಲ್ಲ. ಇನ್ನು 25,000 ಕುಟುಂಬ ಟಿ ಸಿ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಕಟ್ಟಿಸ್ಕೊತಾ ಇಲ್ಲ. 2 ರಿಂದ 3 ಲಕ್ಷ 4 ಲಕ್ಷ ಕೊಟ್ಟು ನೀವೇ ಟಿ ಸಿ ಹಾಕಿಸ್ಕೊಳ್ಳಿ ಅಂತ. ಯಾವ ರೀತಿ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಹೇಳಿ? ರೈತರ ಬಗ್ಗೆ ಏನ್ ಕೊಟ್ಟಿದ್ದಾರೆ ಈ ಸರ್ಕಾರ ಬಂದ ಮೇಲೆ? ಕುಮಾರಣ್ಣರು ಯಡಿಯೂರಪ್ಪನವರು ಕೊಟ್ಟಂತ ಸುಮಾರು 3,000 ಕೋಟಿ ಹಣನ, ಈ ಜಿಲ್ಲೆ ಹಣನ ತಡೆ ಹಿಡಿದಿರೋದು ಯಾರು? ಹೇಳಿ ಬಹಿರಂಗವಾಗಿ. ಕುಮಾರಣ್ಣ ಯಡಿಯೂರಪ್ಪನವರು ಕೊಟ್ಟಂತ ದುಡ್ಡನ್ನ ದೇವಸ್ಥಾನಗಳಿಗಿರ್ಬೋದು, ಕುಡಿಯೋ ನೀರಿಗಿರ್ಬೋದು, ರಸ್ತೆಗಳಿಗಿರ್ಬೋದು, ಇವತ್ತೇನಿದೆ ಸ್ವಾಮಿ? ಒಂದು ಬೋರ್ವೆಲ್ ಹಾಕ್ಸಕ್ಕಾಗಲ್ಲ. ಅಷ್ಟಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ರು, ನಿಮ್ಗೆ ಯಾಕೆ ಬೆಳಗ್ಗೆ 12 ಕೋಟಿ ಕೊಡ್ತೀವಿ ಅದು? ಯಾರ ದುಡ್ಡು ಸ್ವಾಮಿ ಅದು 12 ಕೋಟಿ? ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ NDRF ಹಣ. ಅದು 1 ರೂಪಾಯಿನೂ ಬಳಸಕ್ಕಾಗಲ್ಲ. ಯಾವುದಕ್ಕೆ? ಬೆಳೆಯಿಂದ ಹಾನಿ. ಅದು ಇವತ್ತುವರೆಗೆ ಬೆಳೆ ಹಾನಿ ಪರಿಹಾರ ಯಾರಿಗಾರು ಬಂದಿದೆಯಾ? ಏನಾರು ಹೇಳಿ. ದಯಮಾಡಿ ಬೆಳಿಗ್ಗೆ ಇದ್ರೆ ನರೇಂದ್ರ ಮೋದಿಯನ್ನ ಬೈಯೋದು. ಬೆಳಿಗ್ಗೆ ಇವತ್ತು ಈ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು? ಕಾಂಗ್ರೆಸ್ ಕೊಡುಗೆ ಏನು? ಈ ಜಿಲ್ಲೆಗೆ ಕಾಂಗ್ರೆಸ್ ಹಾಸನದಲ್ಲಿ ಫ್ಲೈಓವರ್ ಮಾಡ್ಸಕ್ಕಾಗಿಲ್ಲ. ಇವತ್ತು ನರೇಂದ್ರ ಮೋದಿಯವರು, ಗಡ್ಕರಿಯವರು ಈ ಜಿಲ್ಲೆಗೆ ರಸ್ತೆಗಳಿಗೆ ಸುಮಾರು 15 ರಿಂದ 20,000 ಕೋಟಿ ಹಣ ಕೊಟ್ಟರು. ಯಾರು ಹೇಳಿ ಸ್ವಾಮಿ? ಇವತ್ತು ಫ್ಲೈಓವರ್ ನಿಮ್ ಕಣ್ಣು ಮುಂದೆ ಇದೆ. ಫ್ಲೈಓವರ್ ಇದೇನಾದ್ರು ಫ್ಲೈಓವರ್ ಮಾಡದೆ ಹೋಗಿದ್ರೆ ನಾವು ಅಂಬೇಡ್ಕರ್ ನಗರದವರೆಗೂ ನಿಲ್ಲಬೇಕಾಯ್ತು. ವೆಹಿಕಲ್ಗಳೆಲ್ಲ 18 ಟ್ರೈನ್ ಓಡ್ತಾ ಇದೆ. ಇವರಿಗೆ ಮಾನವ ಮರ್ಯಾದೆ ಇದ್ರೆ ಕಾಂಗ್ರೆಸ್ನವರು ದಯಮಾಡಿ ಮತ ಕೇಳಕ್ ಹೋಗ್ಬೇಡಿ. ಇವತ್ತು ಹಾಸನದಿಂದ ಮೈಸೂರು ರೈಲ್ವೆ ಮಾರ್ಗ ಬ್ರಿಟಿಷರ ಕಾಲದಲ್ಲಿ ಇತ್ತು ಹೇಳಿ. ಆ ಬ್ರಿಟಿಷರ ಕಾಲದಲ್ಲಿ ಇದ್ದಂತ ರೈಲ್ವೆ ಮಾರ್ಗನ ತೆಗೆದಾಕಿದ್ದು ಯಾರು? ಇವತ್ತು ತೆಗೆದಾಕಿದ್ದು ಕಾಂಗ್ರೆಸ್. ತೆಗೆದಾಕಿ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಈ ರೈಲ್ವೆ ಮಾರ್ಗ ಬರೋದ? ಎಲ್ಲ ಕಂಬಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ತರಲ್ವಾ ಸ್ವಾಮಿ? ಹೇಳಿ ನಿಮ್ಗೆ ತಾಕತ್ತಿದ್ರೆ. ಇವತ್ತು 18 ಟ್ರೈನ್ ಓಡ್ತವೆ, ಬಡವರು ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾರೆ. ಹಾಸನದಿಂದ ಬೆಂಗಳೂರು 4 ಲೈನ್ ರಸ್ತೆ, 2,700 ಕೋಟಿ, 24 ಫ್ಲೈಓವರ್, ಅಂಡರ್ ಪಾಸ್, 1,700 ಕೋಟಿ ಪ್ರಜ್ವಲ್ ಮಾಡಿದ್ದಲ್ವಾ? 4,900 ಕೋಟಿ ಪ್ರತಿ ಮನೆಗೆ ಹಾಸನ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಕುಡಿಯೋ ನೀರು ಯೋಜನೆಗೆ ಕೊಟ್ಟಂತ ಹಣ ಯಾರು ಹೇಳಿ ಸ್ವಾಮಿ? ಕಾಂಗ್ರೆಸ್ನವರೇ. ನರೇಂದ್ರ ಮೋದಿ ದುಡ್ಡಲ್ವಾ? ಇವತ್ತು ನೀವು ಅರ್ಥ ಮಾಡ್ಬೇಕು. ದೇವೇಗೌಡರ ಶಕ್ತಿ ಏನ್, ಯಡಿಯೂರಪ್ಪನವರ ಶಕ್ತಿ ಏನ್, ನರೇಂದ್ರ ಮೋದಿಯವರು ಈ ದೇಶಕ್ಕೆ ಏನ್ ಕೊಡುಗೆ ಕೊಡ್ತಾ ಇದ್ದಾರೆ? ರಾಮ ಮಂದಿರ ಕಟ್ಟಿದ್ದಾರೆ. ಇವತ್ತು ರಾಮ ಮಂದಿರ ಕಟ್ಟಿ ಇವತ್ತು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ದೇಶನ ಯಾರು ಕಾಪಾಡೋ ವ್ಯಕ್ತಿ ಇದ್ರೆ, ವಿಶ್ವನೇ ಇವತ್ತು ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗೋ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅಂತ ಹೇಳಿದ್ರು. ಇವತ್ತು ಕಾಂಗ್ರೆಸ್ ರೈತರಿಂದ ದರೋಡೆ ಮಾಡ್ತಾ ಇದ್ದಾರೆ. ರೈತರ ಹೆಸರು ದರೋಡೆ. ಇವತ್ತು ಎಷ್ಟೋ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತ ದಿನ ಬಂದಿದೆ. ಒಂದು ಮನೆ ಕೊಟ್ಟಿದಾರ ಕಳೆದ 11 ತಿಂಗಳಿಂದ ಹೇಳ್ತಾರೆ ಇವರು. ಇವತ್ತು ಉದಾಹರಣೆಗೆ ಈ ಸರ್ಕಾರ ಬಂದ ಮೇಲೆ ಬರಗಾಲ, ಯಾವಾಗಲೂ ಕಾಂಗ್ರೆಸ್ ಬಂದ ತಕ್ಷಣ ಬರಗಾಲ ಸ್ಟಾರ್ಟ್ ಆಗುತ್ತೆ. ಇವತ್ತು ಈ ಜಿಲ್ಲೆಗೆ ಪ್ರಜ್ವಲ್ ಏನ್ ಮಾಡಿದ್ದಾರೆ ಅಂತಾರೆ, ರಾಘವೇಂದ್ರ ಅವರು ಏನ್ ಮಾಡಿದ್ದಾರೆ ಅಂತಾರೆ. ಶಿವಮೊಗ್ಗದಲ್ಲಿ ಹೋಗಿ ನೋಡ್ಬೇಕು. ನಾನು ರಾಘವೇಂದ್ರ ಅವ್ರ ಬಗ್ಗೆ, ನನಗೆ ವೈಯಕ್ತಿಕವಾಗಿ ವಿಜಯೇಂದ್ರ ಅವರು, ರಾಘವೇಂದ್ರ ಅವ್ರ ಬಗ್ಗೆ, ಯಡಿಯೂರಪ್ಪನವರು ಒಂದು ಜಿಲ್ಲೆಯ, ಆ ಜಿಲ್ಲೆಯ ಜನ್ಮ ಕೊಟ್ಟಂತ ಭೂಮಿ, ಆ ಭೂಮಿಗೆ ಏನ್ ಮಾಡಬೇಕು ಜನಸಾಮಾನ್ಯರಿಗೆ ಮಾಡುವಂತ ವ್ಯಕ್ತಿ ಯಾರು ಇದ್ರೆ
ಅದು ಯಡಿಯೂರಪ್ಪನವರು, ರಾಘವೇಂದ್ರ ಅವರು, ವಿಜಯಣ್ಣರು ಅಂತ ಹೇಳ್ಬೇಕಾದ ನನಗೆ ಇದನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಈ ಜಿಲ್ಲೆ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕಾಗಿದ್ರೆ ಇವತ್ತು 7 ಪ್ರಥಮ ದರ್ಜೆ ಕಾಲೇಜ್ ಇದೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ಕುಮಾರಣ್ಣ ಯಡಿಯೂರಪ್ಪನವ್ರು ಇದ್ದಾಗ 1600 ಹೈಸ್ಕೂಲು, 600 PU ಕಾಲೇಜ್. 50 ವರ್ಷ ಆದರೂ ಕಾಂಗ್ರೆಸ್ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ. 48 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಇರಲಿಲ್ಲ. ಅದು ಯಡಿಯೂರಪ್ಪನವರು ಕುಮಾರಣ್ಣ ಬರಬೇಕಾಯ್ತಾ? ಹಳ್ಳಿ ಮಕ್ಕಳಿಗೆ ಬೈಸ್ಕಲ್ ಕೊಡೋಕೆ ಯಾರು ಮಾಡಿತ್ತು? ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಕೊಟ್ಟಿದ್ದು ಯಾರು? 1 ಲಕ್ಷ. ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಕೊಟ್ಟಂತ 6,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ ನಿಮ್ಗೆ ವರ್ಷಕ್ಕೆ. ಅದನ್ನ 5 kg ಅಕ್ಕಿ ಕೊಡೋರು ಯಾರು? ನರೇಂದ್ರ ಮೋದಿಯವರು. ಆಂಬುಲೆನ್ಸ್ 108 ಅದು ಫೋಟೋ ಇವ್ರು ಹಾಕೊಂಡವ್ರೆ, ದುಡ್ಡು ನರೇಂದ್ರ ಮೋದಿಯವರು. ಗೊತ್ತಾಯ್ತಾ ಸ್ವಾಮಿ? ಇವತ್ತು ದಯಮಾಡಿ ಏನ್ ಕಾಂಗ್ರೆಸ್ 11 ತಿಂಗಳು ಕೊಡುಗೆ ಏನ್ ಕೊಟ್ಟಿದ್ದಾರೆ? ದಯಮಾಡಿ ನಾನು ಇನ್ನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಪ್ರಜ್ವಲ್ ಅವ್ರು ಏನ್ ಮಾಡಿದ್ದಾರೆ? SC/ST ದುಡ್ಡು 11,000 ಕೋಟಿ ಬಳಸ್ಕೊಂಡು ಈಗ ಇನ್ನೊಂದು ಅದು ಹೇಳ್ಬೇಕಾಯ್ತು. ಸುಮಾರು ಕುಮಾರಣ್ಣರ ಕಾಲದಲ್ಲಿ ಕೊಟ್ಟಂತ ಸುಮಾರು 3,000 ಪರಿಶಿಷ್ಟ ಸಮಾಜ, ಪರಿಶಿಷ್ಟ ಪಂಗಡದ ಜನಕ್ಕೆ ಕೊಟ್ಟಂತ ಗಂಗಾ ಕಲ್ಯಾಣಕ್ಕೆ ಇವತ್ತವರೆಗೂ ಕರೆಂಟ್ ಕೊಡಕ್ಕಾಗಿಲ್ಲ. ಇವರು ಬಾಬಾ ಅವ್ರು ಪರದಾಡ್ತವ್ರೆ. ಬೋರ್ವೆಲ್ ಹೊಡ್ಕೊಟ್ಟವ್ರೆ. ಯಡಿಯೂರಪ್ಪನವ್ರ ಕಾಲದಲ್ಲಿ, ಕುಮಾರಣ್ಣ ಕಾಲದಲ್ಲಿ ಪಂಪ್ ಕೊಟ್ಟವ್ರೆ. ಬರೀ ಕರೆಂಟ್ ಕೊಡಕ್ಕೆ ಏನ್ ಸ್ವಾಮಿ ಇವ್ರ ರೋಗ? ಪಾಪ ಪರಿಶಿಷ್ಟ ಸಮಾಜದ ಓಟನ್ನ ಯಾವ ನೈತಿಕತೆ ಕೇಳ್ತೀರಿ? ಏನಿದೆ ನಿಮ್ಗೆ ಅಧಿಕಾರ? ಅವ್ರ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ಯಾವ್ದು ನೋಡಿದ್ರು ಇವರು ಪರ್ಸೆಂಟೇಜ್. ಇವತ್ತು ಯಾವ ಕೆಲಸ ಮಾಡಿದ್ದಾರೆ ಇವರು? ಎಷ್ಟು ದೇವಸ್ಥಾನಗಳು ಮಾಡಿಸ್ತೇನೆ ನಾನು. ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಕುಮಾರಣ್ಣ ಇದ್ದಾಗ ಇವತ್ತು ಒಂದು ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರ? ಹೇಳಿ ರಾಜೇಗೌಡ್ರೆ, ನೀವು ಕುರುಬ ಸಮಾಜದವರು ಏನಾದ್ರು ಕೊಟ್ಟಾರ? ಎಷ್ಟು ದೇವಸ್ಥಾನ ಮಾಡಿಕೊಟ್ಟೆ? ಎಷ್ಟು ಸಂಖ್ಯೆಯಲ್ಲಿ 60 ಲಕ್ಷ ಕೊಟ್ಟು ಖರ್ಚು ಮಾಡಿದೆ. ಏನಾಯ್ತಲ್ಲಿ? ಗಾಳಿಪುರ, ಮಲ್ಲಪ್ಪನಹಳ್ಳಿ. ನಾನೇನಿಲ್ಲ, ನನಗೆ ದೇವ್ರ ಕೆಲಸ ಮಾಡಬೇಕು, ಅದು ನಿಮಗೆ ಬಿಟ್ಟಿದ್ದು. ಒಳ್ಳೇದು ಕೆಟ್ಟದ್ದೆಲ್ಲ ಬೀರ್ನಳ್ಳಿ. ನಾನು ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇದು ದೇವ್ರ ಸಭೆ. ಇವತ್ತು ವಿಜಯಣ್ಣರು ಬಂದವ್ರೆ, ನಮ್ಮ ಪುಣ್ಯ. ಇವತ್ತು ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಲಕ್ಷ್ಮೀ ನರಸಿಂಹ, ರಂಗನಾಥ, ಈಶ್ವರ ಅಂತ ಹೇಳಿ ನಮ್ಮ ಎಲ್ಲ ಚಾಮುಂಡೇಶ್ವರಿ ದಯಿಂದ 28ಕ್ಕೆ 28 ಗೆಲ್ಲಬೇಕು. ಪ್ರಜ್ವಲ್ ಅವರು ಏನ್ ಮಾಡಿದ್ದಾರೆ ಅಂತ ಈಗಾಗಲೇ ತಿಳಿಸಿದ್ದೀವಿ. ಪ್ರಜ್ವಲ್ ಅವರ ಗುರುತು 2. ನಾವೆಲ್ಲ BJP JDS ಅಣ್ತಂದಿರಾಗೋದು. ಇದು ಬರೀ ಲೋಕಸಭಾ ಚುನಾವಣೆಗಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸಮಿತಿಲಿ ಯಾವುದೇ ಚುನಾವಣೆ ಬಂದ್ರೆ ನಾವೆಲ್ಲ ಒಟ್ಟಾಗಿ ಅಣ್ತಂದಿರಾಗಿ ಹೋಗಿ ಈ ರಾಜ್ಯ ಉಳಿಸ್ಬೇಕು. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ವಿಜಯೇಂದ್ರ ಕುಮಾರಣ್ಣ ಎಲ್ಲ ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರನ ತೊಲಗಿಸ್ಬೇಕು. ಇಷ್ಟೇ ನಮ್ಮ ಗುರಿ. ಇಷ್ಟೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಪ್ರಜ್ವಲ್ ಅವರ ಗುರುತು 2 ಫೋಟೋ ಇದೆ. ದಯಮಾಡಿ ಯಾವುದೇ ಅಪಪ್ರಚಾರಕ್ಕೆ ಗುರಿ ಆಗಬೇಡಿ. ದಯಮಾಡಿ ಏನ್ ಮಾಡಿದ್ದಾರೆ? 11 ತಿಂಗಳಾಯ್ತಪ್ಪ. ಏನ್ ಕೆಲಸ ಮಾಡಿದ್ದಾರೆ ಇಲ್ಲಿ? ಈ ತಾಲೂಕಲ್ಲಿ ಏನು? ಈ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು? ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಹೊಂದಿಸಿ ನೀವೆಲ್ಲ ಹೆಚ್ಚಿನ ರೀತಿ ಬಂದಿದ್ದೀರಿ. ವಿಜಯಣ್ಣರು ಮಾತಾಡ್ತಾರೆ. ದಯಮಾಡಿ ತಮ್ಗೆಲ್ಲ ವಂದನೆ ಸಲ್ಲಿಸಿ ನಾನು 2 ಮಾತನ್ನ ಮುಗಿಸ್ತೀನಿ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಮುಖಂಡರಿಗೆ ಹೊಂದಿಸಿ ನಾನು ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.